ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ, ಇವೆಲ್ಲ ಸೂತ್ರಗಳು ಭಾಳ ನಿಮಗೆ ಬರ್ಬೇಕಾಗ್ತದ. ನೀವೆಲ್ಲ ಆಯ್ತನ ಓದ್ಕೊರಿ. ಮೊದಲ ಓದ್ಕೊಳ್ಳೋರ ಸಂಬಂಧ ನಾ ಸೈಡ್ ನಿಂತನು ನೀವು ಚಂದಂಗೆ ಗಣಿತಗಳನ್ನು ತಿಳ್ಕೊಬೇಕು. ಆಮೇಲೆ ಫೇರ್ದಾಗ ಬರ್ಕೋಬೇಕು. ಇದ್ರ ಮೇಲೆ ದೊಡ್ಡ ಅನುಕೂಲ ನಂಬರ್ ಇರ್ತದ. ಈ ಎಲ್ಲ ಗಣಿತಗಳನ್ನು ನೀವು ಮಾಡಬೇಕು. ಬೇಸಿಕ್ ಅಭ್ಯಾಸ ಇದು ಮನ್ಯಾಗೂ ಮಾಡ್ಬೋದು, ಕೋಚಿಂಗ್ ಕಲ್ತು ಕೋಚಿಂಗ್ಗೂ ಹೋಗ್ಬೋದು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇದು ಆಯತದ ಮತ್ತು ವರ್ಗ, ವಿಸ್ತೀರ್ಣ, ಸುತ್ತಳತೆ, ಅನುಕ್ರಮ ನಂಬರ್. ಇದು ಈ ಗಣಿತಗಳನ್ನು ನೀವು ರಿವಿಷನ್ ಮಾಡ್ರಿ. ಕೋಚಿಂಗ್ ಕ್ಲಾಸ್ನಾಗೂ ಕಲೀರಿ, ಮನ್ಯಾಗೂ ರಿವಿಷನ್ ಮಾಡ್ರಿ. ನಿಮ್ದು ಮೆರಿಟ್ ಸೆಲೆಕ್ಷನ್ ಆಗ್ತದೆ. ಇದರ ಉಪಯೋಗ ತಗೋರಿ. ಈಗ ನಾ ತಿಳಿಸಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ. ಈ ಸೂತ್ರಗಳು ಇದ್ದರನ್ನೇ ನಿಮಗೊಂದಿಷ್ಟು ಈಸಿಯಾಗಿ ತಿಳಿತದೆ ನೋಡ್ರಿ. ಆಯತದ ವಿಸ್ತೀರ್ಣ, ಆಯತದಲ್ಲಿ ಉದ್ದ ಅಗಲಗಳು ಬೇರೆ ಇರ್ತಾವ, ಆದ್ದರಿಂದ ಉದ್ದ ಗುಂಡ್ಲೆ ಅಗಲ ಅಂತ ಬರ್ದ. ಈ ಉದ್ದ ಗುಂಡ್ಲೆ ಅಗಲ ಯಾಕೆ ಬರ್ದ ಅಂದ್ರೆ ಉದ್ದದ ಅಳತೆ ಬೇರೆ ಇರ್ತದ, ಅಗಲದ ಅಳತೆ ಬೇರೆ ಇರ್ತದ. ಆದ್ದರಿಂದ ನಾವೇನಂತಾನ ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಇದನ್ನ ಚದುರ್ಮಾನದಲ್ಲಿ ಬರಿಬೇಕು. ತಿಳಿತಲ್ಲ. ಆಯತದ ಸುತ್ತಳತೆ ಬರೋಬ್ಬರಿ 2 ಉದ್ದ ಪ್ಲಸ್ ಅಗಲ. ಈ ಸೂತ್ರ ನೆನ್ಪಿಟ್ಕೋರಿ. ಆಯತದ ಸುತ್ತಳತೆ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಉದ್ದ ಮತ್ತು ಅಗಲನ್ನ ಕೂಡಿಸಿ 2ರಲ್ಲಿ ಗುಣಾಕಾರ ಮಾಡಬೇಕು. ಅದಕ್ಕೆ ಅಂತಾರೆ 2 ಉದ್ದ ಪ್ಲಸ್ ಅಗಲ ಪೂರ್ತಿ. ಆಯತದ ವಿಸ್ತೀರ್ಣ ಮತ್ತು ಉದ್ದ ಕೊಟ್ಟಾಗ ಅಗಲ ಬರೋಬ್ಬರಿ ವಿಸ್ತೀರ್ಣಕ್ಕೆ ನೀವು ಉದ್ದದಿಂದ ಭಾಗಿಸ್ಬೇಕು. ಈ ಸೂತ್ರ ನೆನ್ಪಿಟ್ಕೋರಿ. ಆಯತದ ವಿಸ್ತೀರ್ಣ ಮತ್ತು ಉದ್ದ ಕೊಟ್ಟಾಗ ಅಗಲ ಕೇಳಿದ ಅಂದ್ರೆ ವಿಸ್ತೀರ್ಣಕ್ಕೆ ಉದ್ದದಿಂದ ಭಾಗಿಸ್ಬೇಕು. ಆಯತದ ವಿಸ್ತೀರ್ಣ ಮತ್ತು ಅಗಲ ಕೊಟ್ಟಾಗ ಉದ್ದ ಬರೋಬ್ಬರಿ ವಿಸ್ತೀರ್ಣ ಭಾಗಲೆ ಅಗಲ, ವಿಸ್ತೀರ್ಣಕ್ಕೆ ಅಗಲದಿಂದ ಭಾಗಿಸ್ಬೇಕು. ಆಯತದ ಸುತ್ತಳತೆ ಮತ್ತು ಉದ್ದ ಕೊಟ್ಟಾಗ ಅಗಲ ಬರೋಬ್ಬರಿ ಸುತ್ತಳತೆ ಭಾಗಲೆ 2 ಮೈನಸ್ ಉದ್ದ. ಇದು ಭಾಳ ಇಂಪಾರ್ಟೆಂಟ್. ಸುತ್ತಳತೆ ಕೊಟ್ಟಿರ್ತಾನೆ. ಒಂದು ಆಯತಾಕಾರದ ಸುತ್ತಳತೆ ಪರಿಧಿ ಇಷ್ಟದ, ಉದ್ದಿಷ್ಟದ, ಅಗಲ ಎಷ್ಟು ಅನುಕೂಲ. ಸುತ್ತಳತೆಗೆ ನೀವು 2ರಿಂದ ಭಾಗಿಸ್ರಿ. ಸುತ್ತಳತೆಗೆ 2ರಿಂದ ಭಾಗಿಸಿರಿ ಏನು ಬರ್ತದ ಅಂದ್ರೆ ಒಂದು ಉದ್ದ ಒಂದು ಅಗಲದ ಮೊತ್ತ ಬರ್ತದ. ಉದ್ದ ಕಳೆದ್ರ ಅಗಲ ಬರ್ತದ. ಆಯತದ ಸುತ್ತಳತೆ ಮತ್ತು ಅಗಲ ಕೊಟ್ಟಾಗ ಉದ್ದ ಬರೋಬ್ಬರಿ ಸುತ್ತಳತೆ ಸರಾಸ್ ಬಾಗಿಲೆ 2 ಮೈನಸ್ ಅಗಲ, ಅಂದ್ರೆ ಅಗಲ ಕಳೆದ್ರೆ ಉದ್ದ ಬರ್ತದೆ. ಸುತ್ತಳತೆಗೆ ಏನೇನಂತ ಕರೀತಾರಪ್ಪ ಅಂದ್ರೆ ಸುತ್ತಳತೆಗೆ ಪರಿಧಿ, ಪರಿಮಿತಿ ಎಂದು ಕರೆಯುತ್ತಾರೆ. 2 ಹೆಸರವ, 2-3 ಹೆಸರವ. ಅದಕ್ಕೆ ಪರಿಧಿ ಅಂದ್ರು ಒಂದೇ, ಸುತ್ತಳತೆ ಅಂದ್ರು ಒಂದೇ, ಪರಿಮಿತಿ ಅಂದ್ರು ಒಂದೇ. ಪರಿಧಿ ಹೆಚ್ಚಾದ ವೃತ್ತದ ಸುತ್ತಳತೆಗೆ ಉಪಯೋಗ ಮಾಡ್ತಾರೆ. ಚೌಕದ ವರ್ಗ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ. ಚೌಕದ ವರ್ಗ ಅಥವಾ ಚೌಕದ ವಿಸ್ತೀರ್ಣ, ವರ್ಗದ ವಿಸ್ತೀರ್ಣ ಎರಡೂ ಅನ್ಬೋದು. ಚೌಕದ ವಿಸ್ತೀರ್ಣ ಅಂದ್ರು ಒಂದೇ, ವರ್ಗದ ವಿಸ್ತೀರ್ಣ ಅಂದ್ರು ಒಂದೇ. ಭುಜ ಗುಂಡ್ಲೆ ಭುಜ, ಭುಜಗಳ ಅಳತೆಗಳು ಒಂದೇ ಆದುದರಿಂದ ಭುಜ ಗುಂಡ್ಲೆ ಭುಜ ಅಂತ ಹೇಳ್ತಾರೆ. ಅಥವಾ ಭುಜ ಸ್ಕ್ವೇರ್ ಅಂತೂ ಬರಿಬಹುದು. ಭುಜ ಸ್ಕ್ವೇರ್ ಅಂದ್ರೆ ವರ್ಗ. ಆಮೇಲೆ ಚೌಕದ ಸುತ್ತಳತೆ ಬರೋಬ್ಬರಿ ಭುಜ ಗುಂಡ್ಲೆ 4. ಚೌಕದ ಸುತ್ತಳತೆ ಬರೋಬ್ಬರಿ ಏನು? ಭುಜ ಗುಂಡ್ಲೆ 4. ಚೌಕದ ವಿಸ್ತೀರ್ಣ ಕೊಟ್ಟಾಗ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ. ಚೌಕದ ವಿಸ್ತೀರ್ಣ ಕೊಟ್ಟಾಗ ಭುಜ ಬರೋಬ್ಬರಿ ಏನು? ವಿಸ್ತೀರ್ಣದ ವರ್ಗಮೂಲ ತೆಗಿಬೇಕು. ಚೌಕದ ಸುತ್ತಳತೆ ಕೊಟ್ಟಾಗ ಭುಜ ಬರೋಬ್ಬರಿ ಸುತ್ತಳತೆಗೆ 4ರಿಂದ ಭಾಗಿಸಿದ್ರೆ ಏನು ಬರ್ತದ? ಭುಜದಳತೆ ಬರ್ತದ. ಹೆಚ್ಚು ಗಣಿತ ರಿವಿಷನ್ ಹೆಚ್ಚು ಮಾಡೋದ್ರಿಂದ ಇವೆಲ್ಲ ನಿಮ್ಗೆ ಗೊತ್ತಿರ್ತಾವೆ. ಇತ್ತು ಓದ್ಕೋಬೇಕು. ಕೇಳ್ಬೋದು ಸುತ್ತಳತೆ ಸೂತ್ರ ಏನು? ಭುಜ ಗುಂಡ್ಲೆ 4. ಆಯತಾಕಾರ ಸುತ್ತಳತೆ ಏನು? 2 ಉದ್ದ ಪ್ಲಸ್. ಇವು ಬೈಪಾಟ್ ಅದು ನಿಮ್ಗೆ ಯಾಕೆ ಬಂದುನೆ ಕೇಳಬೇಕು. ಉದ್ದ ಅಗಲ ಎತ್ತರ ಕೊಟ್ಟಾಗ ಘನಫಲ ಬರೋಬ್ಬರಿ. ಇದು ಆಯತಾಕಾರದ ಘನಾಕೃತಿ. ಆಯತದ ಘನ ಇತ್ತು ಅಂದ್ರೆ ಏನ್ ಮಾಡ್ತಾರೆ? ಉದ್ದದ ಅಳತೆ ಬೇರೆ ಇರ್ತದೆ, ಅಗಲದ ಅಳತೆ ಬೇರೆ ಇರ್ತದೆ, ಎತ್ತರದ ಅಳತೆ ಬೇರೆ ಇರೋದರಿಂದ ಅದಕ್ಕೆ ಏನಂತಾರೆ? ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರದ ಬಂದ ಗುಣಲಬ್ಧಕ್ಕ ಘನಫಲ ಅಂತಾರೆ. ಘನಫಲ ಕಂಡು ಹಿಡೀರಿ ಅಂದ್ರೆ ಏನ್ ಮಾಡ್ಬೇಕು? ಉದ್ದ ಅಗಲ ಗುಂಡ್ಲೆ ಎತ್ತರ ಇಷ್ಟು ಮಾಡಿಬಿಟ್ರೆ ಏನ್ ಬರ್ತದ? ಆಯತಾಕಾರದ ಘನಾಕೃತಿಯ ಘನಫಲ ಬರ್ತದ. ಇನ್ನು ಉದ್ದ ಅಗಲ ಎತ್ತರ ಕೊಟ್ಟಾಗ 4 ಗೋಡೆಗಳು. ಇನ್ನೊಂದು ಘನಫಲ 2 ನಮೂನಿ ನಿಮಗೆ ನಾ ಮಾತು ಬರ್ತದೆ. ಈಗ ಉದ್ದ ಅಗಲ ಎತ್ತರ ಕೊಟ್ಟಾಗ
4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 2 ದುಂಡ್ಕಾಂಶ ಉದ್ದ ಪ್ಲಸ್ ಅಗಲ. ಇದಕ್ಕೆ ಪರಿಮಿತಿ ಅಂತಾರೆ. ಪರಿಮಿತಿಗೆ ಎತ್ತರಲೆ ಗುಣಾಕಾರ ಮಾಡಿದ್ರೆ 4 ಗೋಡೆಗಳ ವಿಸ್ತೀರ್ಣ ಬರ್ತದೆ. ಈ ಮನೆ ಗಾಡಿಗೆ ಸುಣ್ಣ ಹಚ್ಚೋದು ಲೆಕ್ಕ ತೆಗಿಲಿಕ್ಕೆ ಇದು ಸೂತ್ರ ಭಾಳ ಉಪಯೋಗ ಆಗ್ತದೆ. ಆಮೇಲೆ ಬಿದ್ದದಿದು 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ ಏನು 2 ದುಂಡ್ಕಾಂಶ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ. ತಿಳಿತಲ್ಲ. ಘನದ ಘನಫಲ ಬರೋಬ್ಬರಿ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ ಅಥವಾ ಭುಜ ಕ್ಯೂ ಅಂತ ಹಿಂಗೂ ಬರೀತಾರೆ ಸೂತ್ರದಾಗ. ಅಂದ್ರೆ ಒಂದು ಘನಾಕೃತಿ ಒಂದು ಘನದ ಭುಜದಳತೆ ಒಂದೇ ಇರ್ತದೆ, ಸಮನಾಗಿರೋದರಿಂದ ಅದಕ್ಕೆ ಏನು ಮಾಡಬೇಕು, ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಯಾವಾಗಲಾದರೂ ಘನದ ಭುಜದಳತೆ ಒಂದೇ ಇರ್ತದೆ. ಮತ್ತು ಆಯತಾಕಾರದ ಘನದ ಭುಜದ ಅಳತೆ 3 ನಮೂನೆ ಇರ್ತದೆ. ಉದ್ದದ ಅಳತೆ ಬೇರೆ, ಅಗಲದ ಅಳತೆ ಬೇರೆ, ಎತ್ತರದ ಅಳತೆ ಬೇರೆ ಇರ್ತದೆ. ಅದಕ್ಕೆ ಆಯತಾಕಾರದ ಘನಾಕೃತಿ ಅಂತಾರೆ. ಇದು ಒಂದೇ ಭುಜದ ಅಳತೆ ಇರುವುದರಿಂದ ಇದಕ್ಕೆ ಘನದ ಘನಫಲ ಅಂತಾರೆ. ಅದಕ್ಕೆ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಇನ್ನು ಘನದ ಘನಫಲ ಕೊಟ್ಟಾಗ ಘನದ ಭುಜ ಬರೋಬ್ಬರಿ ಘನಫಲದ ಘನಮೂಲ ತೆಗಿಬೇಕು. ಘನ ಕಂಡುಹಿಡಿದು ಆ ಲೆಕ್ಕಗಳು ಬಂದಾಗ ನಿಮ್ಮ ಘನಮೂಲ ಲೆಕ್ಕಗಳು ಬಂದು ಅಂದ್ರೆ ಈ ಲೆಕ್ಕ ನೀವು ಸರಳಾಗಿ ಬಿಡಿಸ್ತೀರಿ. ಇದನ್ನ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗ ಕಾಳಜಿಪೂರ್ವಕವಾಗಿ ನೋಡ್ರಿ. ಇನ್ನೊಂದು, ಇದು ದಿನಾಲು ಸ್ಟೇಟಸ್ಗೆ ಅಭ್ಯಾಸ ಬರ್ತದೆ. ನಾ ಈ ಕಡೆ ಸೈಡ್ ಅಂತ ಹೇಳ್ತಾರೆ, ಸ್ಟೇಟಸ್ಗೆ ಅಭ್ಯಾಸ ಬರ್ತದೆ. ಇದು ದಿನಾಲು 10-15 ಗಣಿತ ಹಾಕ್ತೀವಿ. ನೀವು ರಿವಿಷನ್ ಮಾಡ್ಬೋದು, ಅಭ್ಯಾಸ ಮಾಡ್ಬೋದು. ನಾಳೆ ಏಪ್ರಿಲ್ದೊಳಗೆ ಏನು ಬರ್ತದೆ ನಿಮಗೆ, ಬೇಸಿಕ್ ಬರ್ತದೆ. ಬೇಸಿಕ್ ಅಭ್ಯಾಸ ನೋಟ್ಬುಕ್ ಮಾಡಿ ಮನ್ಯಾಗ ನೀವು ಏನಾರ ತಯಾರಾದ್ರಿ ಅಂದ್ರೆ ಯಾವ ಬೇಕಾದ ಕೋಚಿಂಗ್ ಕ್ಲಾಸ್ನಾಗ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಜೋಶಿ ಸರ್ ವಿಡಿಯೋ ಅಭ್ಯಾಸ ಮಾಡಿಸಿದ್ದೀವಿ ರೀ ಅಂತ ಪಾಲಕರ ಬರ್ರಿ, ನಮ್ಮಲ್ಲಿ ಬರ್ರಿ, ನಿಮ್ಮಲ್ಲಿ ಬರ್ರಿ. ಹಿಂಗೆ ಈ ವಿಡಿಯೋದ ಕಿಮ್ಮತ್ತು ಹಿಂಗದ. ಈ ವಿಡಿಯೋದಿಂದ ಏನದ, ನೀವು ಕಲ್ತು ಶಾಣ್ಯಾರ ಆಗ್ಬೋದು, ಮತ್ತೊಬ್ರು ಶಾಣ್ಯಾರ ಮಾಡ್ಬೋದು. ಇದ್ರ ಮೇಲೆ ಕೋಚಿಂಗ್ ಕ್ಲಾಸ್ ನಡೆಸ್ಕೋಬೋದು. ಅದರ ಮೇಲೆ ಸ್ಟೇಟಸ್ ಮೇಲೆ ಕೋಚಿಂಗ್ ಕ್ಲಾಸ್ ನಡೀತಾವ. ಮನೆಯೊಳಗೆ ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಟಿ ವಿ ಆಗಿಬಿಟ್ರೆ ಎಲ್ಲ ಅಭ್ಯಾಸವನ್ನು ನಾ ಕಲಿಸ್ತಾನು ಕೂತು ನೋಡೋದು. ಮಾಡ್ಯಾರೋ ಇಲ್ಲಿ ಎಷ್ಟೇ ನೋಡೋದು, ಒಂದು 8-10 ಹುಡುಗರು ತೊಗೊಂಡು ಕಿಸನ್ ಕ್ಲಾಸ್ ನಡೆಸ್ಬೋದು. ಆ ಉದ್ದೇಶದ ಈ ವಿಡಿಯೋದು. ಈಗ ನೋಡ್ರಿ, ಎಲ್ಲರೂ ಚಂದಂಗೆ ಲಕ್ಷ ಕೊಟ್ಟು ನೋಡ್ರಿ. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಇದು ಬೆಳಿಬೇಕಲ್ಲ, ನಿಮ್ಮ ಸಂಸ್ಥೆ ಬೆಳಿಬೇಕಾದ್ರೆ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಭಾಳ ಬೆಳೀತದ ಸಂಸ್ಥೆ. ಈಗ ಮುಂದಿನ ಅನುಕ ನಂಬರ್ ಇದಕ್ಕೆ ಇನ್ನೊಂದು ಸ್ವಲ್ಪ ಸೂತ್ರಗಳು ಬರ್ತಾವೆ. ಆ ಸೂತ್ರ ಬರೀದಾದಿಂದ ಮುಂದೆ ಗಣಿತ ಬರ್ತಾವೆ. ಗಣಿತಗಳನ್ನು ನೀವು ಬಿಡಿಸ್ಬೇಕಾಗ್ತದೆ. ಫೇರ್ದಾಗ ಬರ್ಕೋರಿ, ಚೆನ್ನಾಗಿ ನೋಡ್ರಿ. ಥ್ಯಾಂಕ್ ಯು ಗೈಸ್.